नसीब है बाबा, तेरे स्नेह से पल रहे हैं। दामन में भर के खुशियाँ फूलों सा खिल रहे हैं, फूलों सा खिल रहे हैं। ये आंखें करती रहती बस दीदार तुम्हारा ओ बाबा। ये दिल हर पल गाता रहता एहसान तुम्हारा ओ बाबा। मिलता असीम सुख मन को बस तेरी ही यादों में। दिल और नहीं कुछ चाहे, आकर तेरी बाहों में, आकर तेरी बाहों में। अब तो तुझ पर बलिहार है जीवन ये सारा ओ बाबा। ये दिल हर पल गाता रहता एहसान तुम्हारा ओ बाबा। परम धाम से आकर हमें क्या से क्या बनाया। सद्ज्ञान के हीरे मोती दे हमको खूब सजाया, दे हमको खूब सजाया। शब्दों में तेरे उपकार का इजहार करूं कैसे बाबा। ये दिल हर पल गाता रहता एहसान तुम्हारा ओ बाबा। बदली हमारी किस्मत पाके प्यार तुम्हारा ओ बाबा। उपकार तुम्हारा ओ बाबा, एहसान तुम्हारा ओ बाबा। उपकार तुम्हारा ओ बाबा, एहसान तुम्हारा ओ बाबा। प्यार तुम्हारा ओ बाबा, प्यार तुम्हारा ओ बाबा। ಓಂ ಶಾಂತಿ. ಇವತ್ತು
ನಾವು ಮೊದಲ 15 ನಿಮಿಷ ಬಾಬಾರವರೊಂದಿಗೆ ಮಾತನಾಡುತ್ತೇವೆ. ನಂತರ 15 ನಿಮಿಷ ತನ್ನ ಗುಣಗಳ ಚಿಂತನೆಯನ್ನು ಮಾಡೋಣ. ನಂತರ ಪರಮಾತ್ಮನ ಗುಣಗಳ ಚಿಂತನೆ ಹಾಗೂ ಕೊನೆಯದಾಗಿ ಮನಸ ಸೇವೆಯನ್ನು ಮಾಡೋಣ. ಎಲ್ಲದಕ್ಕಿಂತ ಮೊದಲು ಆ ಪರಂಪಿತ ಪರಮಾತ್ಮ ಶಿವಬಾಬಾ ಮಧುರ ಬಾಬಾರವರ ಎಷ್ಟು ದೊಡ್ಡ ಪ್ರಕಾಶಮಯ ಸ್ವರೂಪ ಇವರದ್ದು. ಬಾಬಾರವರನ್ನು ಆಹ್ವಾನ ಮಾಡಿ ತನ್ನ ಸಮ್ಮುಖದಲ್ಲಿ ಅನುಭವ ಮಾಡಿ ಹಾಗೂ ತಮ್ಮ ಹೃದಯದ ಮಾತುಗಳನ್ನು ಬಾಬಾರವರ ಮುಂದೆ ಇಡಿ. ಏನೆಲ್ಲ ಮನಸ್ಸಿನಲ್ಲಿ ಕಷ್ಟವಿದೆ, ದುಃಖವಿದೆ, ಅದೆಲ್ಲವನ್ನು ಬಾಬಾರವರೊಂದಿಗೆ ಹಂಚಿಕೊಳ್ಳಿ. ಅನುಭವ ಮಾಡಿ ಬಾಬಾರವರೊಂದಿಗೆ ನಾವು ನಮ್ಮೆಲ್ಲ ಮನಸ್ಸಿನ ವಿಚಾರಗಳನ್ನು ಹೇಳುತ್ತಿದ್ದೇವೆ. ನಮ್ಮ ಮನಸ್ಸಿನ ಮಾತುಗಳು ಬಾಬಾರವರ ಬಳಿ ತಲುಪುತ್ತಿದೆ. ಬಾಬಾರವರು ಅವರ ಶಕ್ತಿಶಾಲಿ ಕಿರಣಗಳಿಂದ ಬಾಬಾ ನನ್ನ ಜೀವನವನ್ನು ನಿರ್ವಿಘ್ನವನ್ನಾಗಿ ಮಾಡುತ್ತಿದ್ದಾರೆ. ಮಧುರ ಬಾಬಾ, ನಿಮಗೆ ಎಷ್ಟು ಧನ್ಯವಾದಗಳನ್ನು ಹೇಳಲಿ ಬಾಬಾ. ಇಷ್ಟು ಅಮೂಲ್ಯ, ಇಷ್ಟು ಶ್ರೇಷ್ಠ ಜೀವನವನ್ನು ನೀವು ನನಗೆ ಕೊಟ್ಟಿದ್ದೀರಿ. ನೀವೇ ನನ್ನನ್ನು ತನ್ನ ಸತ್ಯ ಸ್ವರೂಪದೊಂದಿಗೆ ಪರಿಚಿತರನ್ನಾಗಿ ಮಾಡಿದಿರಿ. ನೀವೇ ನನ್ನನ್ನು ಈ ಅನುಭೂತಿಯಲ್ಲಿ ತಂದಿರಿ. ನಾನು ಎಷ್ಟು ಮಹಾನ್ ಆತ್ಮನಾಗಿದ್ದೇನೆ. ಹಾಗೂ ಈ ಸೃಷ್ಟಿ ಚಕ್ರದಲ್ಲಿ ಎಷ್ಟು ಮಹತ್ವಪೂರ್ಣ ಪಾರ್ಟ್ ನನ್ನದಾಗಿದೆ. ಬಾಬಾ, ನಿಜವಾಗಿಯೂ ನಾನಂತೂ ಭಾಗ್ಯವಂತ ಆತ್ಮನಾಗಿದ್ದೇನೆ. ಎಷ್ಟು ಅದೃಷ್ಟಶಾಲಿಯಾಗಿದ್ದೇನೆ.
ನಿಮ್ಮನ್ನು ತಂದೆಯ ರೂಪದಲ್ಲಿ ಪಡೆದು ಸ್ವಯಂ ಭಗವಂತ ನನಗೆ ತಂದೆಯಾಗಿ ಸಿಕ್ಕಿದ್ದಾರೆ. ಸ್ವಯಂ ಭಗವಂತ ನೀವು ನನ್ನನ್ನು ಹುಡುಕಿದಿರಿ, ತಮ್ಮವರನ್ನಾಗಿ ಮಾಡಿಕೊಂಡಿರಿ. ಅಷ್ಟೇ ಅಲ್ಲದೆ ಜೊತೆಯಲ್ಲಿ 21 ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವನ್ನು ಸಹ ಕೊಟ್ಟಿದ್ದೀರಿ. ಅದು ಸಹ ಸತ್ಯುಗಿ. ಇದಂತೂ ನಾನು ಎಂದೂ ಸ್ವಪ್ನದಲ್ಲಿಯೂ ತಿಳಿದಿರಲಿಲ್ಲ. ನಾನಂತೂ ಇಷ್ಟು ದುಃಖದಲ್ಲಿ ನಿನ್ನ ಈ ಜಂಜಾಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದೆ. ಸ್ವಯಂನ ಪರಿಚಯವನ್ನು ಸಹ ಮರೆತು ಹೋಗಿದ್ದೆ. ನೀವು ಆ ಎಲ್ಲ ಜಂಜಾಟದಿಂದ ಬಿಡಿಸಿ ಮನ್ಮನಾಭವದ ಆ ಶ್ರೇಷ್ಠ ಮಂತ್ರವನ್ನು ನನ್ನ ಶೃಂಗಾರವನ್ನಾಗಿ ಮಾಡಿದ್ದೀರಿ. ಇದರಿಂದ ನನ್ನ ಇಡೀ ಜೀವನ ಧನ್ಯವಾಗಿ ಬಿಟ್ಟಿತು ಬಾಬಾ, ಧನ್ಯವಾಗಿ ಬಿಟ್ಟಿತು. ಈ ಜೀವನ ಇದು ಕವಡೆಯ ಸಮಾನವಾಗಿತ್ತು. ಇದನ್ನು ನೀವು ವಜ್ರ ಸಮಾನವನ್ನಾಗಿ ಮಾಡಿದಿರಿ. ಎಲ್ಲಿ ಕೇವಲ ತಮ್ಮ ಕಲ್ಯಾಣದ ಜೀವನವನ್ನು ಸುಖಕ್ಕಾಗಿ ಬದುಕುತ್ತಿದ್ದೆವು, ಅಲ್ಲಿಂದ ನಮ್ಮನ್ನು ವಿಶ್ವದ ಸುಖ, ವಿಶ್ವದ ಕಲ್ಯಾಣಕ್ಕಾಗಿ ಬದುಕುವುದನ್ನು ಕಲಿಸಿಕೊಟ್ಟಿರಿ. ನೀವು ನನಗೆ ವಿಜಯದ ತಿಲಕವನ್ನು ಹಚ್ಚಿದ್ದೀರಿ. ಯಾವುದರ ಫಲಸ್ವರೂಪ ಸಫಲತೆ ಸದಾ ನೆರಳಿನಂತೆ ನನ್ನ ಜೊತೆ ಇರುತ್ತದೆ. ಈ ಅಮೂಲ್ಯ ಜೀವನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಬಾಬಾ, ಧನ್ಯವಾದಗಳು.
श्वास परदाता फकत अधिकार तेरा है। मिला जो भी मिला तुझसे, मेरा क्या था क्या मेरा है। तुझे दुनिया की दौलत से रिझाया जा नहीं सकता। बड़ी ऊंची तेरी रहमत, बड़ी छोटी जुबान मेरी। तुझे दाता समझ पाऊं, ये हस्ती है कहाँ मेरी। तेरी रहमत को शब्दों में सुनाया जा नहीं सकता। ಈಗ ಆತ್ಮಚಿಂತನೆಯನ್ನು ಮಾಡೋಣ. ಅನುಭವ ಮಾಡಿ ನಾನು ಆತ್ಮ ತನ್ನ ಅನಾದಿ ಸ್ವರೂಪದಲ್ಲಿ ಪರಮಧಾಮದಲ್ಲಿ ಕುಳಿತಿದ್ದೇನೆ. ನೋಡಿ ತಮ್ಮ ಸ್ವರೂಪವನ್ನು. ಜ್ಯೋತಿ ಬಿಂದು ಹೊಳೆಯುತ್ತಿರುವ ನಕ್ಷತ್ರದ ರೂಪದಲ್ಲಿ ನಾನು ಆತ್ಮ ಸರ್ವಶಕ್ತಿವಂತ ಶಿವಬಾಬಾರವರ ಸಮ್ಮುಖ ವಿರಾಜಮಾನನಾಗಿದ್ದೇನೆ. ಹಗಲು ರಾತ್ರಿ ಸುಖ ದುಃಖದ ಚಕ್ರದಿಂದ ಭಿನ್ನ ನಾನು ನನ್ನ ಪರಂಧಾಮ ಮನೆಯಲ್ಲಿ ಕುಳಿತಿದ್ದೇನೆ. ಶಾಂತ ಅವಸ್ಥೆಯಲ್ಲಿ ಸಂಪೂರ್ಣ ಮನಸ್ಸು ಬುದ್ಧಿ ಸ್ಥಿರವಾಗಿದೆ, ಅಚಲ ಅಡೋಲವಾಗಿದೆ. ಏಕರಸ ಅವಸ್ಥೆಯಲ್ಲಿ ತಮ್ಮ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತ ಸರ್ವಶಕ್ತಿವಂತ ಶಿವಬಾಬಾರವರ ಛತ್ರಛಾಯೆಯಲ್ಲಿ ಆಳದ ವಿಶ್ರಾಮದಲ್ಲಿದ್ದೇನೆ.
ಸರ್ವಶಕ್ತಿವಂತ ಬಾಬಾ, ತನ್ನ ಸರ್ವ ಶಕ್ತಿಗಳಿಂದ ನಾನು ಆತ್ಮನನ್ನು ಚಾರ್ಜ್ ಮಾಡುತ್ತಿದ್ದಾರೆ. ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಶಕ್ತಿಗಳ ಪ್ರಕಂಪನಗಳು ನನ್ನಿಂದ 4-6 ಕಡೆ ಹರಡುತ್ತಿದೆ. ಈಗ ನಾನು ಆತ್ಮ ಕೆಳಗಡೆ ಈ ಸೃಷ್ಟಿ ರೂಪದ ನಾಟಕದಲ್ಲಿ ತಲುಪಿದ್ದೇನೆ. ಸತ್ಯುಗದಿಂದ ಹಲವಾರು ಶರೀರಗಳನ್ನು ತೆಗೆದು ಹಾಗೂ ಶರೀರವನ್ನು ತ್ಯಾಗ ಮಾಡಿ ಕೊನೆಯಲ್ಲಿ 84ನೆಯ ಕೊನೆಯ ಜನ್ಮದಲ್ಲಿ ತಲುಪಿಬಿಟ್ಟಿದ್ದೇನೆ. ಇಲ್ಲಿ ಸ್ವಯಂ ಭಗವಂತ ತಂದೆ ನನ್ನನ್ನು ಮತ್ತೆ ತನ್ನ ಸ್ವಮಾನ ಮಾಸ್ಟರ್ ಸರ್ವಶಕ್ತಿವಂತ, ತನ್ನ ಸಮಾನ ಮಾಸ್ಟರ್ ಜ್ಞಾನ ಸ್ವರೂಪ, ಪವಿತ್ರ ಶುದ್ಧವನ್ನಾಗಿ ಮಾಡುತ್ತಿದ್ದಾರೆ. ನಾನು ಆತ್ಮನಿಂದ ಪವಿತ್ರ ಕಿರಣಗಳು ನನ್ನ ಸರ್ವ ಕರ್ಮೇಂದ್ರಿಯಗಳನ್ನು ಪಾವನವನ್ನಾಗಿ ಮಾಡುತ್ತಿದೆ. ನಾನು ಆತ್ಮ ಮಾಲೀಕನಾಗಿದ್ದೇನೆ. ನನ್ನಿಂದ ಹೊರಹೊಮ್ಮುತ್ತಿರುವ ಈ ಪವಿತ್ರ ಕಿರಣಗಳು ನನ್ನ ಸರ್ವ ಸೂಕ್ಷ್ಮ ಹಾಗೂ ಸ್ಥೂಲ ಕರ್ಮಚಾರಿಗಳನ್ನು ಪಾವನವನ್ನಾಗಿ ಮಾಡುತ್ತಾ ನನ್ನ ಮನಸ್ಸು, ಬುದ್ಧಿ, ಸಂಸ್ಕಾರ ಎಲ್ಲವೂ ಪವಿತ್ರವಾಗುತ್ತಿದೆ. ವ್ಯರ್ಥದ ಲೀಕೇಜ್ ಈಗ ಸಮಾಪ್ತಿಯಾಗಿ ಬಿಟ್ಟಿದೆ. ನಯನಗಳಿಂದ ಪವಿತ್ರ ಪ್ರಕಂಪನಗಳು ಹೊರಹೊಮ್ಮುತ್ತಿವೆ. ನನ್ನ ನಯನಗಳಿಂದ ಹರಡುತ್ತಿರುವ
ಈ ಪವಿತ್ರ ಪ್ರಕಾಶ ಪ್ರಪಂಚದ ಸರ್ವ ಆತ್ಮಗಳನ್ನು ಪಾವನವನ್ನಾಗಿ ಮಾಡುತ್ತಿದೆ, ಶಕ್ತಿಶಾಲಿಯನ್ನಾಗಿ ಮಾಡುತ್ತಿದೆ. ನಾನು ಆತ್ಮ ಪ್ರೇಮ ಸ್ವರೂಪನಾಗಿದ್ದೇನೆ. ನನ್ನ ಹೃದಯದಲ್ಲಿ ಸರ್ವ ಮನುಷ್ಯರಿಗಾಗಿ ಶುದ್ಧ ಪ್ರೇಮದ ಭಾವನೆ ಇದೆ. ನನ್ನ ಅಂತರ ಮನಸ್ಸು ಶುಭ ಭಾವನಾ ಹಾಗೂ ಶುಭ ಕಾಮನೆಗಳಿಂದ ತುಂಬಿಕೊಂಡಿದೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲರ ಕಲ್ಯಾಣವಾಗಲಿ, ಎಲ್ಲರೂ ಸ್ವಸ್ಥರಾಗಿರಲಿ. ಇದೇ ನನ್ನ ಶುಭ ಭಾವನೆಯಾಗಿದೆ. ಸ್ವಯಂ ಭಗವಂತ ಯಾರ ಪ್ರೀತಿಯಲ್ಲಿ ಬಂಧಿತರಾಗಿ ಬಿಡಲಿ, ಆ ಪ್ರೇಮ ಸ್ವರೂಪ ಆತ್ಮ ನಾನಾಗಿದ್ದೇನೆ. मैं मस्त मणि हूँ, मैं मस्त मणि हूँ, सदा मुस्कुराती मैं मस्त मणि हूँ। प्रभु प्रेम से मेरा रोशन जहाँ है, मगर अपने इस तन में मैं रोशनी हूँ। मैं मस्त मणि हूँ, मैं मस्त मणि हूँ। मेरा कर्म शांति, मेरा धर्म शांति, मेरा घर भी शांति, मैं हूँ ओम शांति। मेरा कर्म शांति, मेरा धर्म शांति, मेरा घर भी शांति, मैं हूँ ओम शांति। मैं भंडार हूँ सद्गुणों शक्तियों का, मेरे सब खजाने मैं कितनी धनी हूँ। मैं मस्त मणि
शिवम सुंदरम मैं हूँ रचना। प्रभु चांद सा है तो मैं चांदनी हूँ, मैं मस्तक मणि हूँ, मैं मस्तक मणि हूँ। मैं सत्य हूँ, मैं चैतन्य आनंद घन हूँ। मैं सत्य हूँ, मैं चैतन्य आनंद घन हूँ। स्वचिंतन शिव चिंतन में मैं तो मगन हूँ। ये स्नेह श्रद्धा समर्पण है शिव को, मैं जो भी हूँ उसके बनाए बनी हूँ। मैं मस्तक मणि हूँ, मैं मस्तक मणि हूँ। सदा मुस्कुराती मैं मस्तक मणि हूँ। प्रभु प्रेम से मेरा रोशन जहाँ है, मगर अपने इस तन पे मैं रोशनी हूँ। मैं मस्तक मणि हूँ, मैं मस्तक मणि हूँ, मैं मस्तक मणि हूँ, मैं मस्तक मणि हूँ। ಪರಮಾತ್ಮ ಚಿಂತನೆ. ಪರಮಧಾಮದಲ್ಲಿ ಜ್ಯೋತಿ ಬಿಂದು ಬಾಬಾರವರನ್ನು ನೋಡಿ ಜ್ಞಾನದ ಸಾಗರ, ಪವಿತ್ರತೆಯ ಸಾಗರ, ಜ್ಯೋತಿ ಬಿಂದು ಬಾಬಾ ನನ್ನ ಬಾಬಾ, ಬಾಬಾ ನೀವೇ ಸಚ್ಚಿದಾನಂದ ಸ್ವರೂಪರಾಗಿದ್ದೀರಿ. ನಿಮಗಾಗಿಯೇ ಗಾಯನವಿದೆ. ಈಶ್ವರ ಸತ್ಯನಾಗಿದ್ದಾನೆ. ನೀವೇ ಮನುಷ್ಯ ಆತ್ಮರಿಗೆ ಯಾರು ಸಂಸಾರ ಸಾಗರದಲ್ಲಿ ಅಲೆದಾಡುತ್ತಿದ್ದರು, ನಿಮ್ಮನ್ನು ಹುಡುಕುತ್ತಿದ್ದರು, ಕರೆಯುತ್ತಿದ್ದರು, ಅವರಿಗೆ ನೀವು ಸತ್ಯ ಜ್ಞಾನವನ್ನು ಕೊಟ್ಟು ನಮಗೆ ದಿವ್ಯ ಬುದ್ಧಿಯ ವರದಾನವನ್ನು ಕೊಡುತ್ತಿದ್ದೀರಿ. ನೋಡುತ್ತಿರಿ ಬಾಬಾರವರ ಹೊಳೆಯುತ್ತಿರುವ ಸ್ವರೂಪವನ್ನು, ಪ್ರಕಾಶ ಸ್ವರೂಪವನ್ನು. ನನ್ನ ಬಾಬಾ ಯಾರು ಜನ್ಮ ಮರಣದಿಂದ ಸಹ ಭಿನ್ನ
ಅಕಾಲ ಮೂರ್ತ, ನಾವು ಆತ್ಮರಿಗೂ ಸಹ ಮೃತ್ಯುವಿನ ಭಯದಿಂದ ಬಿಡಿಸಿ ಅಮರ ಭವದ ವರದಾನವನ್ನು ಕೊಟ್ಟಿದ್ದಾರೆ. ಅಮರ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಪ್ರೀತಿಯ ಬಾಬಾ, ನೀವಂತೂ ಸುಖ ದುಃಖದಿಂದ ಭಿನ್ನರಾಗಿದ್ದೀರಿ. ದುಃಖ ಹರ್ತ ಸುಖಕರ್ತ ಆಗಿದ್ದೀರಿ. ಈ ಕಲಿಯುಗ ರೂಪಿ ರಾತ್ರಿಯಲ್ಲಿ ಯಾವಾಗ ದುಃಖಗಳಿಂದ, ಸಮಸ್ಯೆಗಳಿಂದ, ರೋಗಗಳಿಂದ ಪೀಡಿತ ಪ್ರಪಂಚದ ಆತ್ಮಗಳು ನಿಮ್ಮನ್ನು ಕರೆಯಲು ಶುರು ಮಾಡುತ್ತಾರೆ. ಆಗ ನೀವು ಸ್ವಯಂ ಈ ಭೂಮಿಯ ಮೇಲೆ ಅವತರಿತರಾಗುತ್ತೀರಿ ಹಾಗೂ ಕೇವಲ ಮನುಷ್ಯ ಆತ್ಮರಿಗಷ್ಟೇ ಅಲ್ಲದೆ ಇಡೀ ಪ್ರಕೃತಿಯನ್ನು ಸಹ ತಮೋಪ್ರಧಾನದಿಂದ ಸತೋಪ್ರಧಾನವನ್ನಾಗಿ ಮಾಡಿ ಸ್ವರ್ಗದ ಸ್ಥಾಪನೆ ಮಾಡುತ್ತೀರಿ. ವಾಹ್ ಬಾಬಾ, ನೀವಂತೂ ದಯೆಯ ಸಾಗರರಾಗಿದ್ದೀರಿ, ಕರುಣೆಯ ಸಾಗರವಾಗಿದ್ದೀರಿ ಬಾಬಾ. ನನ್ನ ಬಾಬಾ ಜ್ಞಾನದ ಸಾಗರವಾಗಿದ್ದಾರೆ. ಯಾರು ಜ್ಞಾನ ರತ್ನಗಳಿಂದ ನಾವು ಆತ್ಮರ ಜೋಳಿಗೆಯನ್ನು ತುಂಬಿಸುತ್ತಾರೆ, ಜ್ಞಾನದ ಅಖಂಡ ಅಕುಟ ಖಜಾನೆಯನ್ನು ನಮಗೆ ಕೊಡುತ್ತಿದ್ದೀರಿ. ಯಾವುದರಿಂದ ಸರ್ವ ಆತ್ಮಗಳ ಗತಿ ಹಾಗೂ ಸದ್ಗತಿಯಾಗಿ ಬಿಡುತ್ತದೆ. ಬಾಬಾ, ನೀವೇ ಸತ್ಯವಾದ ಸದ್ಗತಿ ದಾತ ಆಗಿದ್ದೀರಿ. ನೀವೇ ನಮ್ಮ ಜೀವನದ ದೋಣಿಯನ್ನು ಪಾರು ಮಾಡಿಸುವವರಾಗಿದ್ದೀರಿ. ಬಾಬಾ, ನೀವೇ ನಮ್ಮನ್ನು ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿ, ಪೂಜ್ಯರಿಂದ ಸರ್ವಶ್ರೇಷ್ಠರನ್ನಾಗಿ ಮಾಡುತ್ತೀರಿ. ಅನುಭವ ಮಾಡಿ ಮಧುರ ಬಾಬಾರವರ ಛತ್ರ ಛಾಯೆಯನ್ನು, ಸುಖದ ಸಾಗರ, ಆನಂದದ ಸಾಗರ
ಬಾಬಾರವರ ಕಿರಣಗಳು ನಾನಾ ಆತ್ಮದಲ್ಲಿ ಸಮಾವೇಶವಾಗುತ್ತಿದೆ. ಹಾಗೂ ನಾನಾತ್ಮ ಅತೀಂದ್ರಿಯ ಸುಖದಲ್ಲಿ ಹಾರುತ್ತಿದ್ದೇನೆ. करुणा के सागर ज्ञान दाता, तेरी पल पल याद हमें आए। करुणा के सागर ज्ञान दाता, तेरी पल पल याद हमें आए। अनुभव में ऐसा लगता है सागर के तले में खो जाए। अनुभव अब तो यह कहता है तेरे ही वतन में रह जाए। करुणा के सागर ज्ञान दाता, तेरी पल पल याद हमें आए। शक्तियाँ गुणों की अविनाशी मिल रही आपसे सौगातें। जो परमानंद मिला तुझसे हम भूल गए जग की बातें। किन शब्दों में गुणगान करें, किन शब्दों में गुणगान करें। मुख साध चुपी सी रह जाए। करुणा के सागर ज्ञान दाता, तेरी पल पल याद हमें आए। कोई पूछे आकर मुझसे, क्या प्रभु आपने देखा है कौन पिता परमेश्वर वो गीता में जिसका लेखा है। देखा ही नहीं मिलते अब भी, देखा ही नहीं मिलते अब भी। जब याद करें सम्मुख पाए। करुणा के सागर ज्ञान दाता, तेरी पल पल याद हमें आए। अनुभव में ऐसा लगता है सागर के तले में खो जाए। अनुभव अब तो यह कहता है तेरे ही वतन में रह जाए। करुणा के सागर ज्ञान दाता, तेरी पल पल याद हमें आए। तेरी पल पल याद हमें आए। तेरी पल पल याद हमें आए।
ಈಗ ಎಲ್ಲರೂ ತಮ್ಮ ಫರಿಷ್ಠಾ ರೂಪದಲ್ಲಿ ಬಂದು ಬಿಡಿ. ಹಾಗೂ ಅನುಭವ ಮಾಡಿ, ನನ್ನ ಆತ್ಮ ಫರಿಷ್ಠಾ ರೂಪದಲ್ಲಿ ಬಾಪ್ ದಾದಾರವರ ಸಮ್ಮುಖದಲ್ಲಿ ಬಂದಿದ್ದೇನೆ. ಬಾಬಾರವರನ್ನು ತಮ್ಮ ಸಮ್ಮುಖದಲ್ಲಿ ಅನುಭವ ಮಾಡಿ. ನೋಡುತ್ತೀರಿ, ಬಾಬಾರವರ ಮಸ್ತಕದಲ್ಲಿ, ನಯನಗಳಲ್ಲಿ ಎಷ್ಟು ಪ್ರೀತಿಯಿಂದ ಬಾಬಾರವರು ನನ್ನನ್ನು ನೋಡುತ್ತಿದ್ದಾರೆ. ಬಾಬಾರವರಿಂದ ಶಾಂತಿಯ ಸುಖದ ಕಿರಣಗಳು ನಾನು ಫರಿಷ್ಠೆಯಲ್ಲಿ ಬರುತ್ತಿದೆ. ಅನುಭವ ಮಾಡಿ, ಬಾಬಾರವರ ವರದಾನಿ ಕೈ ನನ್ನ ತಲೆಯ ಮೇಲಿದೆ. ಬಾಬಾರವರ ಈ ಬೆಳಕಿನ ಕಿರಣಗಳು ಬಾಬಾರವರ ಕೈಯಿಂದ ಶಕ್ತಿಶಾಲಿ ಕಿರಣಗಳು ನನ್ನ ಆತ್ಮನಲ್ಲಿ ಸಮಾವೇಶವಾಗುತ್ತಿದೆ. ನಾನು ಫರಿಷ್ಠೆ, ಲೈಟ್ ಸ್ವರೂಪ, ಮೈಟ್ ಸ್ವರೂಪ ಆಗುತ್ತಿದ್ದೇನೆ. ಬಾಬಾರವರಿಂದ ಶಕ್ತಿಯನ್ನು ಪಡೆದು ನಾನು ತಲುಪಿದ್ದೇನೆ ವಿಶ್ವದ ಗ್ಲೋಬಿನ ಮುಂದೆ. ನಾನು ಫರಿಷ್ಠೆಯಿಂದ ಶಾಂತಿಯ ಸುಖದ ಕಿರಣಗಳು ನನ್ನ ನಾಲ್ಕಾರು ಕಡೆ ಹರಡುತ್ತಿವೆ. ನಿಧಾನವಾಗಿ ಈ ಕಿರಣಗಳು ಪ್ರಪಂಚದ ಸರ್ವ ಆತ್ಮಗಳವರೆಗೂ ತಲುಪುತ್ತಿದೆ. ಮೂರು ಬಾರಿ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ಪ್ರಪಂಚದ ಎಲ್ಲ ಆತ್ಮಗಳು ಸರ್ವಶಕ್ತಿವಂತ ಶಿವಬಾಬಾರವರ ಛತ್ರ ಛಾಯೆಯಲ್ಲಿ
ಸುರಕ್ಷಿತರಾಗಿದ್ದಾರೆ, ಶಕ್ತಿಶಾಲಿಯಾಗುತ್ತಿದ್ದಾರೆ. ಪ್ರಪಂಚದ ಎಲ್ಲ ಆತ್ಮಗಳು ಸರ್ವಶಕ್ತಿವಂತ ಶಿವಬಾಬಾರವರ ಛತ್ರಛಾಯೆಯಲ್ಲಿ ಸುರಕ್ಷಿತರಾಗಿದ್ದಾರೆ. ಶಕ್ತಿಶಾಲಿಯಾಗುತ್ತಿದ್ದಾರೆ. ಪ್ರಪಂಚದ ಎಲ್ಲ ಆತ್ಮಗಳು ಸರ್ವಶಕ್ತಿವಂತ ಶಿವಬಾಬಾರವರ ಛತ್ರಛಾಯೆಯಲ್ಲಿ ಸುರಕ್ಷಿತವಾಗಿದ್ದಾರೆ. ಶಕ್ತಿಶಾಲಿಯಾಗುತ್ತಿದ್ದಾರೆ. ಈ ಪ್ರಪಂಚದ ಸರ್ವ ಜೀವಾತ್ಮಗಳು ರೋಗಮುಕ್ತ, ಶೋಕಮುಕ್ತ, ನಿರ್ವಿಘ್ನರಾಗುತ್ತಾ ಹೋಗುತ್ತಿದ್ದಾರೆ. ಎಲ್ಲರೂ ತಮ್ಮಲ್ಲಿ ಆಳವಾದ ಶಾಂತಿಯ ಅನುಭವವನ್ನು ಮಾಡುತ್ತಿದ್ದಾರೆ. ನಾಲ್ಕಾರು ಕಡೆಯಿಂದ ಒಂದೇ ಸ್ವರ ಕೇಳಿಸುತ್ತಿದೆ. ನನ್ನ ಬಾಬಾ, ನನ್ನ ಬಾಬಾ. ನನ್ನ ಬಾಬಾ. ಹೇ ಪರಂಪಿತಾ ಪರಮಾತ್ಮ, ನಿಮಗೆ ಬಹಳ ಬಹಳ ಧನ್ಯವಾದಗಳು. ಧನ್ಯವಾದಗಳು ಬಾಬಾ, ಧನ್ಯವಾದಗಳು. जग को बदलने चले हैं फरिश्ते, इतिहास रचने, युग को बदलने, ये जग को बदलने, सभी की दुआएं, सभी की मुबारक रतन जा रहे, प्रभु को प्रत्यक्ष करने चले हैं फरिश्ते।
जय का तिलक भाल पर अपने लेके चले पीर हरने, शक्ति को भरने चले हैं फरिश्ते। बाबा ही बाबा की महिमा सुनाना, मिला जो खजाना वो सब में लुटाना। बाबा ही बाबा की महिमा सुनाना, मिला जो खजाना वो सब में लुटाना। सूखी धरा पर प्यासे दिलों पर जाते हैं बनकर ये बादल बरसने चले हैं फरिश्ते। विदाई नहीं है ये दिल की बधाई, फिर आँख ये किस लिए है भराई। विदाई नहीं है ये दिल की बधाई, फिर आँख ये किस लिए है भराई। ममता की मूरत ये बाबा की सूरत, जाते हैं बच्चों को आंचल में भरने चले हैं फरिश्ते। इतिहास रचने, युग को बदलने, ये जग को बदलने सभी की दुआएं, सभी की मुबारक। रतन जा रहे प्रभु को प्रत्यक्ष करने चले हैं फरिश्ते, चले हैं फरिश्ते, चले हैं फरिश्ते। ಇಂದು ಇಡೀ ದಿನ ನಾವು ನಮ್ಮ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗಿ ಸ್ವಯಂವನ್ನು ಭೃಕುಟಿ ಸಿಂಹಾಸನದ ಮೇಲೆ ಭಾಗ್ಯವಂತ ಆತ್ಮದ ಸ್ಮೃತಿಯಲ್ಲಿ ನಾನು ಬಹಳ ಭಾಗ್ಯವಂತ ಆತ್ಮನಾಗಿದ್ದೇನೆ, ಸ್ವಯಂ ಭಗವಂತ ನನ್ನನ್ನು ಪ್ರೀತಿಸುತ್ತಾರೆ, ಭೃಕುಟಿಯ ಸಿಂಹಾಸನದ ಮೇಲೆ ತಮ್ಮ ಭಾಗ್ಯದ ನಕ್ಷತ್ರವನ್ನು ಹೊಳೆಯುತ್ತಿರುವುದನ್ನು ನೋಡಿ ಐದು ಸೆಕೆಂಡ್ ಈ ಹೊಳೆಯುತ್ತಿರುವ ನಕ್ಷತ್ರವನ್ನು ನೋಡಿ ನಾನು ಭಾಗ್ಯವಂತ ಆತ್ಮನಾಗಿದ್ದೇನೆ, ಪದಮ ಪದಮ ಭಾಗ್ಯವಂತ ಆತ್ಮ.
ನಾನು ಯಾರಾಗಿದ್ದೇನೆ, ಏನಾಗಿದ್ದೇನೆ, ಹೇಗಿದ್ದೇನೆ. ಬಾಬಾರವರು ನನ್ನನ್ನು ಪ್ರೀತಿಸುತ್ತಾರೆ. ನಾನು ಯಾರಾಗಿದ್ದೇನೆ, ಹೇಗಿದ್ದೇನೆ, ನನ್ನನ್ನು ಬಾಬಾರವರು ಪ್ರೀತಿಸುತ್ತಾರೆ. ಸ್ವಯಂ ಭಗವಂತ ನನ್ನನ್ನು ಭೇಟಿ ಮಾಡಲು ಬಯಸುತ್ತಾರೆ. ದೇಹ ಹಾಗೂ ದೇಹದ ಪ್ರಪಂಚದಿಂದ ಮುಕ್ತ, ದೇಹದ ಬಂಧನದಿಂದ ಮುಕ್ತ ನಾನು ಶ್ರೇಷ್ಠ ಭಾಗ್ಯವಂತ ಆತ್ಮ ಬಾಬಾರವರೊಂದಿಗೆ ಮಿಲನ ಮಾಡಲು ತನ್ನ ಮನೆ ಪರಮಧಾಮಕ್ಕೆ ಹೋಗುತ್ತಿದ್ದೇನೆ. ಈ ಶಬ್ದದ ಪ್ರಪಂಚದಿಂದ ದೂರ, ಸೂರ್ಯ ಚಂದ್ರ ನಕ್ಷತ್ರ ಮಂಡಲದಿಂದ ದೂರ, ಸೂಕ್ಷ್ಮ ಲೋಕಕ್ಕಿಂತ ದೂರ ಪರಮಧಾಮದಲ್ಲಿ ತನ್ನ ತಂದೆಯಿಂದ ಶಕ್ತಿಗಳನ್ನು ತುಂಬಿಕೊಳ್ಳಲು, ತಂದೆಯೊಂದಿಗೆ ಮಂಗಲ ಮಿಲನವನ್ನು ಮಾಡಲು ಹೋಗುತ್ತಿದ್ದೇನೆ. ಈ ಪರಮಧಾಮದಲ್ಲಿ, ಪ್ರಕಾಶಮಯ ಪ್ರಪಂಚದಲ್ಲಿ ಸರ್ವಶಕ್ತಿವಂತನನ್ನು, ಪ್ರೀತಿಯ ಸಾಗರನನ್ನು ಹೊಳೆಯುತ್ತಿರುವುದನ್ನು ನೋಡಿ ಈ ಪ್ರಕಾಶಮಯ ಪ್ರಪಂಚದಲ್ಲಿ ಬಹಳಷ್ಟು ನಕ್ಷತ್ರಗಳು ಹೊಳೆಯುತ್ತಿವೆ. ಆದರೆ ನಾನು ಭಾಗ್ಯವಂತ ನಕ್ಷತ್ರ, ಬಾಬಾರವರ ಅತಿ ಸಮೀಪನಾಗಿದ್ದೇನೆ. ಇಂದು ಮನಸ್ಪೂರ್ವಕವಾಗಿ ಎಷ್ಟು ಬೇಕೋ ಅಷ್ಟು ಬಾಬಾರವರನ್ನು ನೋಡಿ ಬುದ್ಧಿಯ ನೇತ್ರದಿಂದ ಅವರ ಸೌಂದರ್ಯವನ್ನು ನೋಡಿ ಎಷ್ಟು ಮಧುರರಾಗಿದ್ದಾರೆ ಅವರು, ಎಷ್ಟು ಪ್ರಿಯರಾಗಿದ್ದಾರೆ. ಅವರಂತಹ ಮಧುರ, ಅವರಂತೆ ಪ್ರಿಯ
ಅವರಂತಹ ಸುಂದರತೆ ಬೇರೆ ಎಲ್ಲೂ ಇಲ್ಲ. ಅವರೇ ಸತ್ಯಂ ಶಿವಂ ಸುಂದರಂ ಆಗಿದ್ದಾರೆ. ಅವರೇ ಪ್ರೀತಿಯ ಸಾಗರನಾಗಿದ್ದಾರೆ. ಅವರೇ ಸುಖದ ಸಾಗರರಾಗಿದ್ದಾರೆ. ಆನಂದದ ಸಾಗರನಾಗಿದ್ದಾರೆ. ಇಂದು ನಾನಾತ್ಮ ತಂದೆಯ ಅತಿ ಸಮೀಪದಲ್ಲಿದ್ದೇನೆ. ಬಾಬಾರವರನ್ನು ನೋಡಿ ನನ್ನ ರೋಮ ರೋಮ ಪುಲಕಿತವಾಗುತ್ತಿದೆ. ಆನಂದಿತವಾಗುತ್ತಿದೆ. ಯೋಚಿಸಿ, ನನಗೆ ಯಾರು ಸಿಕ್ಕಿದ್ದಾರೆ? ಯೋಚಿಸಿ, ಯಾರಿಗಾಗಿ ನಾವು ವ್ರತವನ್ನು ಮಾಡುತ್ತಿದ್ದೆವು, ಜಪ ತಪವನ್ನು ಮಾಡುತ್ತಿದ್ದೆವು, ಕರೆಯುತ್ತಿದ್ದೆವು. ಅವರು ಇಂದು ನನ್ನ ಸಮ್ಮುಖದಲ್ಲಿದ್ದಾರೆ. ಯಾರಿಗಾಗಿ? ಅನೇಕ ಸ್ಥಾನಗಳಲ್ಲಿ ಪೂಜೆಯನ್ನು ಮಾಡಿದೆವು. ಯಾರನ್ನು ಜನ್ಮ ಜನ್ಮದಿಂದ ಕರೆಯುತ್ತಾ ಬಂದಿದ್ದೇವೆ, ಆ ಪ್ರೀತಿಯ ಸಾಗರ ಇಂದು ನನ್ನ ಸಮ್ಮುಖದಲ್ಲಿದ್ದಾರೆ. 5 ಸೆಕೆಂಡ್ಗಳಿಗಾಗಿ ಆ ನನ್ನ ತಂದೆಯನ್ನು ನೋಡಿ. ಅವರು ನನ್ನವರಾಗಿದ್ದಾರೆ. ಅವರು ನನ್ನೊಂದಿಗೆ ಪ್ರೀತಿಯನ್ನಿಟ್ಟುಕೊಂಡಿದ್ದಾರೆ. ಅವರೇ ನನ್ನ ಪ್ರಿಯತಮನಾಗಿದ್ದಾನೆ. ನಾನು ಹೇಗಿದ್ದೇನೆ, ಯಾರಾಗಿದ್ದೇನೆ, ಅವರು ನನ್ನನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಆ ಸರ್ವಶಕ್ತಿವಂತ ನನ್ನವರಾಗಿದ್ದಾರೆ. ನನಗಾಗಿಯೇ ಬಂದಿದ್ದಾರೆ. ಅನುಭವ ಮಾಡಿ. ಹೃದಯದ ಕೋಣೆ ಕೋಣೆಯಿಂದ ನನ್ನ ಬಾಬಾ ಎನ್ನುವ ನಾದವೇ ಮೊಳಗುತ್ತಿದೆ. ನನ್ನ ಬಾಬಾ, ಪ್ರೀತಿಯ ಬಾಬಾ, ಮಧುರ ಬಾಬಾ, ಹೃದಯದ ಆಸರೆ ಬಾಬಾ, ಧನ್ಯ ಬಾಬಾ, ನಿಮ್ಮನ್ನು ಪಡೆದುಕೊಂಡು ನಾನು ಧನ್ಯನಾಗಿದ್ದೇನೆ. ಧನ್ಯವಾದಗಳು ಬಾಬಾ.
ತಮ್ಮ ಹೃದಯದ ಬಡಿತದಿಂದ ಇದೇ ಶಬ್ದಗಳು ಬರುತ್ತಿರುವುದನ್ನು ಅನುಭವ ಮಾಡಿ. ಪ್ರೀತಿಯ ಬಾಬಾ, ನನ್ನ ಬಾಬಾ, ಮಧುರ ಬಾಬಾ, ನನ್ನ ಬಾಬಾ, ಮಧುರ ಬಾಬಾ, ಪ್ರಿಯ ಬಾಬಾ, ತಮ್ಮ ಮನಸ್ಸನ್ನು ಬುದ್ಧಿಯನ್ನು ಬಾಬಾರವರ ಮೇಲೆ ಏಕಾಗ್ರ ಮಾಡುತ್ತಾ ತಮ್ಮ ಹೃದಯದ ಬಡಿತದಿಂದ ಇದೇ ಶಬ್ದವನ್ನು ಕೇಳಿಸಿಕೊಳ್ಳಿರಿ. ನನ್ನ ಬಾಬಾ, ಪ್ರೀತಿಯ ಬಾಬಾ, ಮಧುರ ಬಾಬಾ, ಹೃದಯದ ಆಶ್ರಯ ಬಾಬಾ, ಧನ್ಯವಾದಗಳು ಬಾಬಾ.